ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ನೂತನ ಡಿಇಒ ರವರಿಗೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಸನ್ಮಾನ. ಚಿಂತಾಮಣಿ ತಾಲೂಕಿನ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನೇಮಕಗೊಂಡಿರುವ ಎಸಿ ನಾರಾಯಣಸ್ವಾಮಿರವರನ್ನು ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಾರಾಯಣಸ್ವಾಮಿರವರು ಮಾತನಾಡಿ, ಶ್ರೀಯುತರು ತಮ್ಮ ತಾಲೂಕಿಗೆ ಬಿಇಒ ಆಗಿ ಬಂದಿರುವುದು ನಮ್ಮೆಲ್ಲರ ಅದೃಷ್ಟವಾಗಿದೆ ಎಂದು ಹೇಳಿದರು. ಇವರ ಸೇವಾವಧಿಯಲ್ಲಿ ಸಾಕಷ್ಟು ಶೈಕ್ಷಣಿಕ ಪ್ರಗತಿಯಾಗುವುದೆಂಬ ಆಶಾಭಾವನೆ ಹೊಂದಿರುವುದಾಗಿ ತಿಳಿಸಿ ಶುಭ ಹಾರೈಸಿದರು. ಕಾರ್ಯದರ್ಶಿ ಎಸ್ ಆಂಜನಪ್ಪ ಮಾತನಾಡಿ, ನೂತನ ಡಿಇಒ ರವರು ಈ ಹಿಂದೆ ಚಿಂತಾಮಣಿ ತಾಲೂಕಿನ ವಿವಿಧೆಡೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಬಹಳಷ್ಟು ಸೇವೆಗೈದು ಒಳ್ಳೆಯ ಹೆಸರು ಪಡೆದಿದ್ದಾರೆಂದು ಹೇಳಿದರು. ಇವರು ತಾಲೂಕಿನ ಪ್ರತಿ ಶಾಲೆಗೂ ಭೇಟಿ ನೀಡಿ ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನ ನೀಡಿ ಎಸ್ಎಸ್ಎಲ್ಸಿಯಲ್ಲಿ ಇನ್ನೂ ಹೆಚ್ಚಿನ ಫಲಿತಾಂಶ ಬರುವಂತೆ ಪ್ರಯತ್ನಿಸುತ್ತಾರೆಂಬ ಭರವಸೆಯನ್ನು ವ್ಯಕ್ತಪಡಿಸಿದರು. ಸನ್ಮಾನವನ್ನು ಸ್ವೀಕರಿಸಿದ ಡಿಇಒ ರವರು ಮಾತನಾಡಿ, ಎಲ್ಲರ ಸಹಕಾರದೊಂದಿಗೆ ತಾಲೂಕಿನಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ನುಡಿದರು. ತನ್ನನ್ನು ಸನ್ಮಾನಿಸಿದ ನಿವೃತ್ತ ನೌಕರರ ಸಂಘಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷರಾದ ಎಎಸ್ ರಾಮಚಂದ್ರ ಮೂರ್ತಿ, ಜಿಲ್ಲಾ ಪ್ರತಿನಿಧಿ ಅಂಜನಾಚಾರಿ, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಎನ್ ಶಿವರಾಮ್ ಉಪಸ್ಥಿತರಿದ್ದರು. ಎಸಿ ನಾರಾಯಣಸ್ವಾಮಿ ಸಾರ್ ಅವರು ಚಿಂತಾಮಣಿ ತಾಲೂಕಿಗೆ ಬಿಇಒ ಆಗಿ ಬಂದಿರೋದು ನಮ್ಮ ಚಿಂತಾಮಣಿ ತಾಲೂಕಿಗೆ ಅದೃಷ್ಟ. ಅವರ ಸೇವೆಯನ್ನು ನಾವೆಲ್ಲರೂ ಪಡ್ಕೊಂಡು ಅವರು ಕೂಡ ಉತ್ತಮ ಸೇವೆಯನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಅವರಿಗೆ ನಿವೃತ್ತ ನೌಕರರ ಸಂಘದಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಈ ದಿನ ಒಳ್ಳೆಯ ಸುದಿನ ಆಗಿದೆ ಅಂತ ನಾವು ಅಂದುಕೊಂಡಿದ್ದೀವಿ ಸರ್. ಹೊಸದಾಗಿ ಆಗಮಿಸಿರ್ತಕ್ಕಂಥ ಬಿಇಒ ಸಾಹೇಬರವರು ಅವರು ನಾವು ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ. ಅವರು ಇದೇ ತಾಲೂಕಿನಲ್ಲೇ ಕೆಲಸ ಮಾಡಿರ್ತಕ್ಕಂಥವರು. ಅವರು ಬಹಳಷ್ಟು ಸೇವೆಯನ್ನು ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮಾಡಿದ್ದಾರೆ, ಬಹಳ ಹೆಸರು ತಗೊಂಡಿದ್ದಾರೆ. ಈ ದಿವಸ ಈಗ 2-3 ದಿವಸ ಹಿಂದೆ ನಮ್ಮ ಈ ಕ್ಷೇತ್ರಕ್ಕೆ ಬಿಇಒ ಆಗಿ ಆಗಮಿಸಿದ್ದಾರೆ. ಅವ್ರಿಗೆ ನಾವು ನಿವೃತ್ತ ನೌಕರರ ಸಂಘದಿಂದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಇವರ ಸೇವೆಯನ್ನು ಇಲ್ಲಿ ಉತ್ತಮವಾಗಿ ಸಲ್ಲಿಸಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ SSLCಯಲ್ಲಿ ಹೆಚ್ಚಿನ ಅಂಕಗಳನ್ನು ತರೋದಕ್ಕೆ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಅವಕಾಶ ಕೊಡ್ತಾರೆ ಅಂತ ನಾನು ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಅವ್ರನ್ನು ಕೇಳ್ಕೊಳ್ತಾ, ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇಲ್ಲಿ ಹೆಚ್ಚಿನ ಸೇವೆ ತೃಪ್ತಿಕರವಾಗಿ ಮಾಡಲು ಅವರಿಗೆ ದಯಪಾಲಿಸಲಿ ಅಂತ ನಾನು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೀನಿ. ನಿವೃತ್ತ ನೌಕರರ ಸಂಘದಿಂದ ಈ ಮೊದಲು ನಮ್ಮ ಜೊತೆ CRP ಆಗಿ ಕಾರ್ಯನಿರ್ವಹಿಸಿದ್ದಂತಹ ಆಂಜನಪ್ಪ ಸರ್ ಅವರು ಹಾಗೂ ಅವರ ಸ್ನೇಹಿತರು ಇವತ್ತು ಬಂದು ನಮಗೆ ಸನ್ಮಾನ ಮಾಡುತ್ತಾ ತುಂಬ ಸಂತೋಷವನ್ನುಂಟು ಮಾಡಿದೆ. ಹಾಗೂ ಅವರ ಹೇಳಿದಂತೆ ಈ ವರ್ಷ 26-27ನೇ ಸಾಲಿನಲ್ಲಿ SSLC ಫಲಿತಾಂಶವನ್ನು ಜಿಲ್ಲೆಯಲ್ಲೇ ನಮ್ಮ ತಾಲೂಕಿನ ಮೊದಲ ಸ್ಥಾನದಲ್ಲಿ ಇರಿಸುವಂತೆ ಎಲ್ಲ ಮಕ್ಕಳು ಉತ್ತಮ ಶೈಕ್ಷಣಿಕ ಗುಣಮಟ್ಟ ಹಾಗೂ ಶಿಕ್ಷಕರಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಾ ಈ ತಾಲೂಕಿನ ಫಲಿತಾಂಶವನ್ನು ಉತ್ತಮವಾಗಿ ಕೊಂಡೊಯ್ಯಲು ನಾನು ಶ್ರಮಿಸುತ್ತೇನೆ ಎಂದು ಹೇಳುತ್ತಾ ನನ್ನ ಮಾತನ್ನು ಜಯ ಹಿಂದ್.